ದೀಪಾವಳಿ ಹಬ್ಬದಂದು ಬಂಗಾರದ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸತತವಾಗಿ ಏರಿಕೆ ನಂತರ ಇಳಿಕೆ ಕಂಡಿದೆ ಚಿನ್ನ ಬೆಳ್ಳಿ ದರ. ಹಲವು ದಿನಗಳ ನಂತರ ಇಳಿಕೆ ಕಂಡಿದೆ ಬಂಗಾರ. ಚಿನ್ನದ ಬೆಲೆ ಗಗನಕ್ಕೇರಿದೆ ಅಂತ ಹೇಳಿದ್ರೆ ಯಾರು ಕೂಡ ಅಫೋರ್ಡ್ ಮಾಡುವ ಹಂತಕ್ಕೂ ಇಲ್ಲದ ರೀತಿಯಲ್ಲಿ, ಯಾರು ಕೂಡ ಅದನ್ನು ಖರೀದಿ ಮಾಡುವ ಹಂತದಲ್ಲಿ, ಯಾಕಂದರೆ ಶ್ರೀಮಂತರೆಲ್ಲ ಖರೀದಿ ಮಾಡ್ತಾರೆ, ಬಡವರಿಗಂತೂ ನಿಲುಕದ ಬಂಗಾರವಾಗಿ ಹೋಗಿದೆ. ಇವತ್ತು 10 ಗ್ರಾಮ್ ಚಿನ್ನದ ದರ 3,000 ಇಳಿಕೆ ಆಗಿದೆ. 10 ಗ್ರಾಮ್ ಚಿನ್ನಕ್ಕೆ 3,000 ಇಳಿಕೆ ಆಗಿದೆ. ಇಳಿಕೆಯೊಂದಿಗೆ ಚಿನ್ನದ ದರ ಈಗ ಪ್ರತಿ 10 ಗ್ರಾಮ್ಗೆ 1,26,000 ರೂಪಾಯಿ. ಇದು 24 ಕ್ಯಾರೆಟ್ ಚಿನ್ನ ನಾವು ಹೇಳ್ತಾರೆ, 24 ಕ್ಯಾರೆಟ್ನ ಶುದ್ಧ ಚಿನ್ನ. ಇನ್ನು 1 kg ಬೆಳ್ಳಿಗೆ 9,000 ರೂಪಾಯಿ ಕಮ್ಮಿಯಾಗಿದೆ. ಇನ್ನು 1 kg ಬೆಳ್ಳಿಗೆ 1,60,000 ರೂಪಾಯಿಗೆ ಮಾರಾಟವಾಗಿದೆ. ಅಲ್ಲಿಗೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದ್ದಂಥ ಚಿನ್ನ ಏನೋ ಸ್ವಲ್ಪ ಸಮಾಧಾನ, 3,000ಕ್ಕೆ ಏನೂ ಆಗೋದಿಲ್ಲ, ಆದರೂ ಸ್ವಲ್ಪ ಇಳಿಕೆ ಆಗಿದೆ. ಗ್ರಾಫ್ ಮೇಲೆ ಹೋಗ್ತಾ ಇತ್ತಲ್ಲ, ಸ್ವಲ್ಪ ಡೌನ್ ಆಗಿದೆ ಅನ್ನೋದು ಒಂದು ರೀತಿ ಸಮಾಧಾನ ತಂದಿದೆ. ಎಷ್ಟು ಚಿನ್ನ ಖಂಡಿತವಾಗೂ ನಾವು ನೋಡ್ತಾ ಇದ್ವಿ, ಒಂದು ವರ್ಷದಲ್ಲಿ ಚಿನ್ನ ಬೆಳೆದಿದ್ದೆಷ್ಟು ಅಂದರೆ 51%. ಕಳೆದ ವರ್ಷ 50-56 ಸಾವಿರ ರೂಪಾಯಿ ಇದ್ದರೆ, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಡಬ್ಬಲ್ ಆಗಿದೆ. ಕಳೆದ ವರ್ಷ ಈ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಚಿನ್ನದ ದರ ಡಬ್ಬಲ್ ಆಗಿದೆ, 51% ಜಾಸ್ತಿ ಆಗಿದೆ. ಸೊ ಹೀಗಾಗಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸಾಕಷ್ಟು ಜನ ಹಿಂದೆ ಮುಂದೆ ನೋಡ್ತಾ ಇದ್ದರು. ಆದರೂ ಕೂಡ ಬಡವರ ಮಕ್ಕಳನ್ನು ಮದುವೆ ಮಾಡಬೇಕು ಅಂದಾಗ ಈ ಚಿನ್ನವನ್ನು ಕೊಂಡುಕೊಳ್ಳೋದಿದೆಯಲ್ಲ, ಇದೇ ದುಸ್ಸಾಹಸದ ರೀತಿಯಲ್ಲಿ ಗೋಚರವಾಗ್ತಾ ಇತ್ತು. ಈಗ ಸ್ವಲ್ಪ ಕೊಂಚ ತಗ್ಗಿದೆ. ಬೆಳ್ಳಿ ಆಭರಣದಲ್ಲೂ ಚಿನ್ನದ ಆಭರಣಗಳಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಅದು ಒಂದು ರೀತಿ ಸಮಾಧಾನ ಕಾಣಿಸ್ತಾ ಇದೆ.